ಈ ಗೊಬ್ಬರದ ಚೀಲದ ಮೇಲೆಲ್ಲ ಏನೇನೋ ನಂಬರ್ಸ್ ಇರುತ್ತೆ, ಪದಗಳಿರುತ್ತೆ ಅಲ್ವಾ, ನೋಡ್ದಾಗ ತಲೆ ಕೆಟ್ಟು ಹೋಗುತ್ತೆ. ಅಸಲಿಗೆ ಅದರ ಅರ್ಥ ಏನು? ನಮ್ಮ ಗಿಡಗಳಿಗೆ ಅದು ಏನ್ ಹೇಳೋಕೆ ಪ್ರಯತ್ನ ಮಾಡ್ತಿದೆ? ಬನ್ನಿ ಇವತ್ತು ಆ ರಹಸ್ಯವನ್ನ ಒಟ್ಟಿಗೆ ಸೇರಿ ಭೇದಿಸೋಣ. ನೀವೆಲ್ಲರೂ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಅನ್ಸುತ್ತೆ. ಅಂಗಡಿಗೋದ್ರೆ ಸಾಲಾಗಿ ಗೊಬ್ಬರದ ಚೀಲಗಳನ್ನ ಇಟ್ಟಿರ್ತಾರೆ. ಒಂದೊಂದರ ಮೇಲೂ ಒಂದೊಂದು ನಂಬರ್. ನೋಡಿದ್ರೆ ಪೂರ್ತಿ ಕನ್ಫ್ಯೂಷನ್. ಯಾವ್ದು ತಗೋಬೇಕು, ಯಾವ್ದು ಬಿಡಬೇಕು ಅಂತ. ಚಿಂತೆ ಮಾಡಬೇಡಿ, ಇವತ್ತು ಆ ಕೋಡ್ನ ಒಟ್ಟಿಗೆ ಡಿಕೋಡ್ ಮಾಡಿಯೇ ಬಿಡೋಣ. ಸರಿ, ಹಾಗಿದ್ರೆ ತಡ ಮಾಡೋದು ಬೇಡ, ನೇರವಾಗಿ ಈ ವಿಷಯಕ್ಕೆ ಬಂದ್ಬಿಡೋಣ. ಮೊದಲನೇ ಪ್ರಶ್ನೆ, ಆ ಚೀಲದ ಒಳಗೆ ನಿಜವಾಗಿ ಏನಿದೆ? ನೋಡಿ, ಯಾವುದೇ ಫರ್ಟಿಲೈಸರ್ ಲೇಬಲ್ ತಗೊಂಡ್ರೂ ಅದರ ಹೃದಯ ಭಾಗ ಅಂದ್ರೆ ಈ 3 ಮುಖ್ಯ ಪೋಷಕಾಂಶಗಳನ್ನೇ. ಗೊಬ್ಬರದ ಚೀಲದ ಮೇಲೆ ದೊಡ್ಡದಾಗಿ 3 ನಂಬರ್ಗಳಿರುತ್ತಲ್ಲ, ಅದು ಯಾವಾಗ್ಲೂ NPK ಅಂತಾನೆ ಅರ್ಥ. ಅಂದ್ರೆ ಸಾರಜನಕ, ಅದನ್ನ N ಅಂತಾರೆ, ರಂಜಕ ಅಂದ್ರೆ P, ಮತ್ತೆ ಪೊಟ್ಯಾಷಿಯಂ ಅಂದ್ರೆ K. ಇದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಗೊಬ್ಬರದ ಲೇಬಲ್ ಓದೋಕೆ ಮೊದಲನೇ ಹೆಜ್ಜೆ ಇಟ್ಟಾಗೆ. ಈ 3ನ್ನ ಒಂದು ಸೂಪರ್ ಹೀರೋ ಟೀಮ್ ಅಂತ ಅನ್ಕೊಳ್ಳೋಣ, ಓಕೆನಾ? ಮೊದಲಿಗೆ ಸಾರಜನಕ ಅಂದ್ರೆ N. ಇವನು ನಮ್ಮ ಗ್ರೋವರ್ ಅಥವಾ ಬೆಳೆಗಾರ. ಗಿಡದ ಎಲೆಗಳು ಸೊಂಪಾಗಿ ಹಚ್ಚೆಸರಾಗಿ ಬೆಳೆಯೋಕೆ ಇವನೇ ಕಾರಣ. ಎರಡನೇದು ರಂಜಕ P. ಇವನನ್ನ ಫೌಂಡರ್ ಅಥವಾ ಸ್ಥಾಪಕ ಅನ್ಬೋದು. ಯಾಕಂದ್ರೆ ಬೇರು, ಹೂವು, ಹಣ್ಣುಗಳ ಬೆಳವಣಿಗೆಗೆ ಇವನೇ ಆಧಾರ. ಇನ್ನು ಮೂರನೇದು ಪೊಟ್ಯಾಷಿಯಂ K. ಇವನು ಗಾರ್ಡಿಯನ್ ಅಥವಾ ರಕ್ಷಕ. ಗಿಡದ ಒಟ್ಟಾರೆ ಆರೋಗ್ಯವನ್ನ ಕಾಪಾಡಿ ರೋಗಗಳ ವಿರುದ್ಧ ಹೋರಾಡೋ ಶಕ್ತಿ ಕೊಡ್ತಾನೆ. ಸೊ ಬೆಳೆಗಾರ, ಸ್ಥಾಪಕ ಮತ್ತು ರಕ್ಷಕ. ಸಿಂಪಲ್ ಆಗಿದೆ ಅಲ್ವಾ ನೆನ್ಪಿಟ್ಕೊಳ್ಳೋಕೆ? ಆದರೆ ಕತೆ ಇಲ್ಲಿಗೆ ಮುಳಿದಿಲ್ಲ. NPK ಅಷ್ಟೇ ಅಲ್ಲ, ವಿಷಯ ಇದಕ್ಕಿಂತನೂ ಸ್ವಲ್ಪ ಡೀಪ್ ಆಗಿದೆ. ಈಗ ಉದಾಹರಣೆಗೆ ಸಾರಜನಕ ಅಂದರೆ ನೈಟ್ರೋಜನ್ನನ್ನೇ ತಗೊಳ್ಳಿ. ಎಲ್ಲ ಸಾರಜನಕ ಒಂದೇ ಥರ ಇರಲ್ಲ, ಒಂದೇ ಥರ ಕೆಲಸ ಮಾಡಲ್ಲ. ಅದರಲ್ಲೂ ಬೇರೆ ಬೇರೆ ವಿಧಗಳಿವೆ, ಬೇರೆ ಬೇರೆ ಮುಖಗಳಿವೆ ಅಂತ ಹೇಳ್ಬೋದು. ಇದರಲ್ಲಿ ಮುಖ್ಯವಾಗಿ 2 ಟೈಪ್ಸ್ ಇವೆ. ಒಂದು ಕ್ವಿಕ್ ರಿಲೀಸ್ ಅಂದರೆ ನೈಟ್ರೇಟ್ ರೂಪ. ಇದು ಗಿಡಗಳಿಗೆ ಇನ್ಸ್ಟೆಂಟ್ ಎನರ್ಜಿ ಕೊಟ್ಟ ಹಾಗೆ ತಕ್ಷಣಕ್ಕೆ ಲಭ್ಯ ಆಗುತ್ತೆ. ಆದರೆ ಒಂದು ಪ್ರಾಬ್ಲಮ್ ಅಂದ್ರೆ ಮಳೆ ಬಂದ್ರೆ ಸುಲಭವಾಗಿ ಕೊಚ್ಕೊಂಡು ಹೋಗ್ಬಿಡುತ್ತೆ. ಮತ್ತೊಂದು ಸ್ಲೋ ರಿಲೀಸ್ ಅಂದ್ರೆ ಅಮೋನಿಯಾಕಲ್ ರೂಪ. ಇದು ನಿಧಾನವಾಗಿ ಗಿಡಗಳಿಗೆ ಬೇಕಾದಾಗ ಸಿಗುತ್ತೆ, ಮತ್ತೆ ಮಣ್ಣಲ್ಲೇ ಹೆಚ್ಚು ಸಮಯ ಇರುತ್ತೆ. ಇದು ಲಾಂಗ್ ಟರ್ಮ್ ಪೋಷಣೆಗೆ ಬೆಸ್ಟ್. ಹಾಗಿದ್ರೆ ಮಾರ್ಕೆಟ್ನಲ್ಲಿ ಯಾವೆಲ್ಲ ಥರದ ಸಾರಜನಕ ಸಿಗುತ್ತೆ ನೋಡಿ. ಅಮೋನಿಯಾಕಲ್ ಟೈಪ್ನಲ್ಲಿ ಅಮೋನಿಯಂ ಸಲ್ಫೇಟ್ ಅಂತ ಸಿಗುತ್ತೆ. ನೈಟ್ರೇಟ್ ಟೈಪ್ನಲ್ಲಿ ಸೋಡಿಯಂ ನೈಟ್ರೇಟ್ ಸಿಗುತ್ತೆ. ಅಷ್ಟೇ ಅಲ್ಲ, 2 ಮಿಕ್ಸ್ ಆಗಿರೋ ಅಮೋನಿಯಂ ನೈಟ್ರೇಟ್ ಕೂಡ ಇದೆ. ಇನ್ನು ಯೂರಿಯಾ ಬಗ್ಗೆ ಕೇಳಿರ್ತೀರಾ, ಅದರಲ್ಲಿ ಬರೋಬ್ಬರಿ 46% ಸಾರಜನಕ ಇರುತ್ತೆ. ಅಂದ್ರೆ ಅಷ್ಟು ಕಾನ್ಸಂಟ್ರೇಟೆಡ್. ನೋಡಿ, ಈ ಹೆಸರುಗಳನ್ನೆಲ್ಲ ಬೈಪಕ್ಕ ಮಾಡ್ಬೇಕಂತೇನೂ ಇಲ್ಲ. ಆದರೆ ಬೇರೆ ಬೇರೆ ಪರಿಸ್ಥಿತಿಗೆ, ಬೇರೆ ಬೇರೆ ಗಿಡಗಳಿಗೆ ಬೇರೆ ಬೇರೆ ಆಪ್ಷನ್ಸ್ಗಳು ಇವೆ ಅಂತ ತಿಳ್ಕೊಂಡ್ರೆ ಸಾಕು. ನಾವು ಬರೀ NPK ಬಗ್ಗೆ ಮಾತಾಡಿದ್ವಿ, ಆದರೆ ಗಿಡಗಳಿಗೆ ಬರೀ ಅಷ್ಟೇ ಸಾಕಾ? ಇಲ್ಲ, ನಮಗೆ ವಿಟಮಿನ್ಗಳು ಬೇಕಲ್ವಾ? ಹಾಗೆ ಗಿಡಗಳಿಗೂ ವಿಟಮಿನ್ಗಳು ಬೇಕು. ಇದನ್ನೇ ನಾವು ತಾಂತ್ರಿಕವಾಗಿ ದ್ವಿತೀಯ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಅಂತ ಕರೆಯೋದು. ಗಿಡದ ಆರೋಗ್ಯದಲ್ಲಿ ಇವುಗಳ ಪಾತ್ರ ಕೂಡ ತುಂಬಾನೇ ಮುಖ್ಯ. ನೋಡಿ, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ, ಸಲ್ಫರ್ ಇವೆಲ್ಲ ದ್ವಿತೀಯ ಪೋಷಕಾಂಶಗಳು. ಇವು NPK ಅಷ್ಟು ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗಲ್ಲ, ಆದರೆ ಬೇಕೇ ಬೇಕು. ಹಾಗೇನೆ ಐರನ್, ಜಿಂಕ್, ಬೋರಾನ್ ಇವೆಲ್ಲ ಸೂಕ್ಷ್ಮ ಪೋಷಕಾಂಶಗಳು. ಇವು ಬೇಕಾಗಿರೋದು ತುಂಬಾನೇ ಕಡಿಮೆ, ಅಂದ್ರೆ 1 ಚಿಟಿಕೆಯಷ್ಟು ಅಷ್ಟೇ. ಆದರೆ ಅವು ಇಲ್ಲ ಅಂದ್ರೆ ಗಿಡದ ಬೆಳವಣಿಗೆ ಪೂರ್ತಿ ನಿಂತೋಗ್ಬೋದು. ಅಷ್ಟು ಇಂಪಾರ್ಟೆಂಟ್ ಇವು. ಸರಿ, ಈಗ ನಾವು ಬೇಸಿಕ್ಸ್ ಎಲ್ಲ ತಿಳ್ಕೊಂಡ್ವಿ. NPK ಅಂದ್ರೆ ಏನು, ಅದರಲ್ಲಿರೋ ವಿಧಗಳು ಯಾವುವು, ಬೇರೆ ಪೋಷಕಾಂಶಗಳು ಯಾವುವು ಎಲ್ಲಾನೂ ನೋಡಿದ್ವಿ. ಈಗ ಸಮಯ ಇದೆಲ್ಲ ಜ್ಞಾನವನ್ನ ಒಟ್ಟುಗೂಡಿಸಿ ಆ ಗೊಬ್ಬರದ ಚೀಲದ ಲೇಬಲ್ನ ಸಂಪೂರ್ಣವಾಗಿ ಡಿಕೋಡ್ ಮಾಡೋದು. ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಫರ್ಟಿಲೈಸರ್ ಗ್ರೇಡ್ ಅನ್ನೋ ಪದವನ್ನ. ಅಂದ್ರೆ ಏನು? ತುಂಬಾನೇ ಸಿಂಪಲ್. ಆ ಚೀಲದಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಕನಿಷ್ಠ ಎಷ್ಟು % ಗ್ಯಾರಂಟಿ ಇರುತ್ತೆ ಅನ್ನೋದು. ಉದಾಹರಣೆಗೆ, ಚೀಲದ ಮೇಲೆ 28-28-0 ಅಂತ ಬರೆದಿದ್ರೆ ಅದರ ಅರ್ಥ ಅದರಲ್ಲಿ 28% ಸಾರಜನಕ, 28% ರಂಜಕ ಮತ್ತು 0% ಅಂದ್ರೆ ಪೊಟ್ಯಾಷಿಯಂ ಇಲ್ವೇ ಇಲ್ಲ ಅಂತ. ಇದು ಲೇಬಲ್ನಲ್ಲಿರೋ ಅತಿ ಮುಖ್ಯವಾದ ಮಾಹಿತಿ. ಗ್ರೇಡ್ ಆದ್ಮೇಲೆ ಬರೋದೆ ಫರ್ಟಿಲೈಸರ್ ರೇಷಿಯೋ ಅಥವಾ ಅನುಪಾತ. ಇದು ಆ NPK ಸಂಖ್ಯೆಗಳ ಸರಳ ರೂಪ. ಯಾಕೆ ಬೇಕು ಇದು? ಯಾಕಂದ್ರೆ ಪೋಷಕಾಂಶಗಳ ಬ್ಯಾಲೆನ್ಸ್ ಹೇಗಿದೆ ಅಂತ ಒಂದೇ ನೋಟಕ್ಕೆ ಗೊತ್ತಾಗತ್ತೆ. ಉದಾಹರಣೆಗೆ 12-6-6 ಗ್ರೇಡ್ ಇರೋ ಗೊಬ್ಬರವನ್ನು ನೋಡಿ. ಅದರ ಅನುಪಾತ 2:1:1. ಅಂದ್ರೆ ರಂಜಕ ಮತ್ತು ಪೊಟ್ಯಾಷಿಯಂಗಿಂತ 2 ಪಟ್ಟು ಜಾಸ್ತಿ ಸಾರಜನಕಿದೆ ಅಂತ. ಈಸಿ ಅಲ್ವಾ? ಆದ್ರೆ 1 ನಿಮಿಷ. ಒಂದು ಗೊಬ್ಬರದ ಚೀಲದಲ್ಲಿ ಬರೀ ಈ NPK
ಅಂದ್ರೆ ಮುಖ್ಯ ಪೋಷಕಾಂಶಗಳು ಮಾತ್ರ ಇರುತ್ತಾ? ಖಂಡಿತ ಇಲ್ಲ. ಅದರೊಳಗೆ ಬೇರೇನೂ ಇರುತ್ತೆ. ಏನದು? ಒಂದು ಕಂಪ್ಲೀಟ್ ಗೊಬ್ಬರದ ಮಿಶ್ರಣವನ್ನ ಹೇಗ್ ಮಾಡ್ತಾರೆ ಅಂತ ನೋಡೋಣ. ಇದೊಂದು ರೆಸಿಪಿ ಇದ್ದಾಗೆ. ಸ್ಟೆಪ್ 1 NPK ಪೋಷಕಾಂಶಗಳನ್ನ ಸೇರ್ಸೋದು. ಸ್ಟೆಪ್ 2 ಕಂಡೀಷನರ್ಗಳು. ಅಂದ್ರೆ ಈ ಮಿಶ್ರಣ ಗಂಟುಗಂಟ ಆಗ್ಬಾರ್ದು, ಉದ್ರುದ್ರ ಆಗಿರ್ಬೇಕು ಅಂತ ಭತ್ತದ ಹೊಟ್ಟು ಅಥವಾ ಮರದ ಪುಡಿಯನ್ನ ಸೇರಿಸ್ತಾರೆ. ಇನ್ನು ಸ್ಟೆಪ್ 3 ಫಿಲ್ಲರ್ಗಳು. ಅಂದ್ರೆ ಸರಿಯಾದ ತೂಕ ಮತ್ತೆ ಗ್ರೇಡ್ ಬೇರೋಕೆ ಮರಳು ಅಥವಾ ಮಣ್ಣನ್ನ ಸೇರಿಸೋದು. ಹೀಗೆ ಒಂದು ಗೊಬ್ಬರದ ಚೀಲ ತಯಾರಾಗುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಮಾತಾಡಿದ ಮೇಲೆ ಫೈನಲ್ ಆಗಿ ಗೊಬ್ಬರ ಅಂದ್ರೆ ಏನು? ಪೋಷಕಾಂಶ ನಿರ್ವಹಣಾ ಮಾರ್ಗದರ್ಶಿ ಪ್ರಕಾರ ಮಣ್ಣಿಗೆ ಗಿಡಗಳಿಗೆ ಬೇಕಾದ 1 ಅಥವಾ ಅದಕ್ಕಿಂತ ಹೆಚ್ಚು ಪೋಷಕಾಂಶಗಳನ್ನ ಕೊಡೋಕೆ ನಾವು ಸೇರಿಸೋ ಯಾವುದೇ ನೈಸರ್ಗಿಕ ಅಥವಾ ಕೃತಕ ವಸ್ತುವೇ ಗೊಬ್ಬರ. ನೋಡಿ, ಇಷ್ಟೊತ್ತು ನಾವು ಮಾತಾಡಿದ ಎಲ್ಲದರ ಸಾರಾಂಶ ಈ ಒಂದು ವಾಕ್ಯದಲ್ಲಿದೆ. ಸರಿ, ಈಗ ನಮಗೆ ಲೇಬಲ್ ಓದೋದು ಹೇಗೆ ಅಂತ ಗೊತ್ತಾಯ್ತು, ಆ ಸಂಖ್ಯೆಗಳ ಹಿಂದಿನ ರಹಸ್ಯ ಏನು ಅಂತಾನೂ ಅರ್ಥ ಆಯ್ತು. ಆದ್ರೆ ಅಸಲಿಯಾಟ ಈಗ ಶುರುವಾಗೋದು. ಈಗ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ, ನಮ್ಮ ಮಣ್ಣಿಗೆ ನಿಜವಾಗಿ ಏನ್ ಬೇಕು? ಯಾಕಂದ್ರೆ ಅಂಗಡಿಲಿರೋ ಬೆಸ್ಟ್ ಗೊಬ್ಬರ ತರೋದು ಮುಖ್ಯ ಅಲ್ಲ, ನಮ್ಮ ಮಣ್ಣಿಗೆ ಬೇಕಾಗಿರೋ ಗೊಬ್ಬರ ತರೋದು ಮುಖ್ಯ. ಅದಕ್ಕೆ ಮೊದಲು ನಮ್ಮ ಮಣ್ಣನ್ನ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ?